ಮುಗಿದು ಆಡಿಯೋ ಬಿಡುಗಡೆ ಆಗ್ತಿದೆ. ಇದೇ ತಿಂಗಳು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೆನ್ಸಾರ್ US ಸರ್ಟಿಫಿಕೇಟ್ ಬಂದಿದೆ. ಸೊ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಾಗಿದೆ. ಇನ್ನು ಬಿಡುಗಡೆ ಹಂತದಲ್ಲಿದೆ. ಸಿನಿಮಾ ಚಿತ್ರೀಕರಣ ಮುಗಿಸಿ ರಿಲೀಸ್ ಹಂತದಲ್ಲಿದೆ. ರಿಲೀಸ್ಗೆ ರೆಡಿ ಆಗಿದೆ. ಕತೆ ಬಂದ್ರೆ ರಾಮನಗರ ಅಂದಾಗ ಇದು ಒಬ್ಬ ರೈತನ ಮಾಡರ್ನ್ ರೈತ ಅಂತಾನೆ ಹೇಳ್ಬೋದು. ಈಗ ಒಂದು ಹಳ್ಳಿಗಳಲ್ಲಿ ಏನು ಅಂದ್ರೆ ಒಂದು ಮಕ್ಕಳು ಓದ್ಬಿಟ್ರೆ ಸಾಕು, ಡಿಗ್ರಿ ಓದ್ರೆ ಸಾಕು, ದೇ ಹ್ಯಾವ್ ಟು ಗೋ ಟು ಸಿಟಿ. ಐ ಮೀನ್ ಸಿಟಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ಸಂಬಳ ಮಾಡಬೇಕು, ಈ ತರದ ಒಂದು ಮೈಂಡ್ ಸೆಟ್ ಇದೆ. ಆದ್ರೆ ನಮ್ಮ ಚಿತ್ರದಲ್ಲಿ ನಾಯಕನ ಪಾತ್ರ ಹೇಗಿರುತ್ತೆ ಅಂದ್ರೆ, ನಾನೇನೇ ಇಂಜಿನಿಯರಿಂಗ್ ಓದಿದ್ರು, ಮೆರಿಟ್ ಪಾಸ್ ಆದ್ರೂ, ಗೋಲ್ಡ್ ಮೆಡಲ್ ತಗೊಂಡಿದ್ರು ಸಹ, ನನ್ನ ಜ್ಞಾನಾರ್ಜನೆಗೆ ವಿದ್ಯೆ ಓದಿದ್ದೀನಿ, ಆದ್ರೆ ನನ್ನ ಜೀವನಕ್ಕೆ ನಾನು ರೈತನೇ ಆಗ್ಬೇಕು, ರೈತಾಪಿ ಮಾಡಬೇಕು ಅನ್ನೋದೇ ಅವನ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವನ ಸುತ್ತಲೂ ಏನೇನು ನಡೆಯುತ್ತೆ ಅನ್ನೋದು ಒಂದು ಕತೆ ಸ್ಟಾರ್ಟ್ ಟು ಹೆಂಡ್ ಹೋಗುತ್ತೆ. ಒಂದು ನಾವು ರೈತಾನೇ ರಾಜ ಅನ್ನೋದು ಟ್ರೈಲರ್ ಅಲ್ಲಿ ತೋರಿಸಿದ ಹಾಗಿದೆ. ಯಾರು ರಾಜ ಗೊತ್ತಾ ಅನ್ನೋದಕ್ಕೂ ಸಿನಿಮಾದಲ್ಲಿ ಎಂಡಲ್ಲಿ ಕ್ಯೂ ಸಿಗುತ್ತೆ. ಬರೀ ಡಾಕ್ಟ್ರು, ಲಾಯರು, ಇಂಜಿನಿಯರ್ ಅವರುಗಳೆಲ್ಲ ಉತ್ತಮ, ಒಬ್ಬ ರೈತನೂ ಉತ್ತಮನೇ ಅಂತನೂ ತೋರಿಸ್ಬೇಕು ಅನ್ನೋದು ಅದು ಒಂದು ಪ್ರಯತ್ನ ಪಟ್ಟಿವಿ. ಎಲ್ರಿಗೂ ನಮಸ್ಕಾರ. ನಾನು ಮೂಲತಃ ಉದ್ಯಮಿ. ನನಗೆ ಈ ಫಿಲಮ್ ಬ್ಯಾಕ್ಗ್ರೌಂಡ್ ಏನು ಅಷ್ಟಾಗಿ ಇಲ್ಲ. ನನ್ನ ಸ್ನೇಹಿತರಾದಂಥ ಪ್ರಭು ಸೂರ್ಯ ಅವರು ಒಂದು ದಿನ ಬಂದು ನನ್ನ ಹತ್ರ ಅದೊಂದು ಕತೆ ಇದೆ, ಸಿನಿಮಾ ಮಾಡೋಣ ಅಂತ ಕೇಳಿದ್ರು. ನಾನು ನೋಡೋಣ ಯಾಕೆ ಮಾಡಬಾರ್ದು ಅಂದ್ಕೊಂಡು ಸ್ಟೋರಿ ಕೇಳೋಕ್ಕೆ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋದ್ರು. ಸೊ ಸ್ಟೋರಿ ಕೇಳಿ ತುಂಬ ಇಷ್ಟಪಟ್ಟು ಇದು ಸಿನಿಮಾ ಮಾಡಿದ್ದೀನಿ. ಮುಂದೆ ಆಗ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ. ಮುಂದೆ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಹಾಸನಿರತಕ್ಕಂಥ ಮೃತ್ಯುಂಜಯ ಸ್ವಾಮಿಗಳ ಪಾದವಿಂದಾರಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮ ಬಂದಿರೋ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ನಾವೆಲ್ಲ ಮೂಲತಃ ಹಳ್ಳಿ ಗಾಡಿಯಿಂದ ಬಂದಿರುವಂಥವ್ರು, ನಾವೆಲ್ಲ ವಿಲೇಜ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥವ್ರು. ನಮ್ಮ ಪರಿಸ್ಥಿತಿಯನ್ನು ನಾವು ತೆರೆ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾನು ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿ, ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದಂಗೆ ನಮಗೂ ಒಂದು ಆಸೆ, ಆಕಾಂಕ್ಷೆ ಇದು ಚಿಕ್ಕದ್ರಿಂದ ಇತ್ತು. ಸಣ್ಣ ಪುಟ್ಟ ಡ್ರಾಮಾಗಳನ್ನ ಮಾಡ್ತಾ ಇದ್ವಿ. ಸರಿ, ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನು ಸಿನಿಮಾ ಮಾಡೋದು? ಎಲ್ಲ ಥರ ಸಿನಿಮಾನು ಬಂದಿದೆ. ನಮ್ಮ ನಿಜ ಜೀವನದಲ್ಲಿ ಈಗ ವಾಸ್ತವ ಏನು ನಡೀತಾ ಇದೆ ಈ ಸಮಾಜದಲ್ಲಿ, ಅದನ್ನೇ ಯಾಕೆ ನಾವು ತೋರಬಾರ್ದು? ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಗುರು ಹಿರಿಯರಿಗೆ ನಮಸ್ಕಾರ. ರಾಮನಗರ ರಾಜ ಯಾರು ಗೊತ್ತಾ? ಇದರಲ್ಲಿ 3 ಹಾಡುಗಳಿದೆ, ಇನ್ನೊಂದು 2 ಬಿಟ್ ಸಾಂಗ್ ಇದೆ. ಕೆವಿನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಸಂಯೋಜನೆ ಮಾಡಿದ್ದಾರೆ. ಈ ಹಾಡುಗಳಲ್ಲೂ ನಾನು ಅವಾಗಲೇ ನಮ್ಮ ಪ್ರಭು ಸ್ವಾಮಿ ಬಂದಾಗ ಕೇಳಿದೆ, ನೋಡಿದೆ. ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಎಡಿಟಿಂಗ್ ಇರ್ಬೋದು ಅಥವಾ ಲೊಕೇಶನ್ ಇರ್ಬೋದು, ಕಣ್ಣಿಗೆ ಹಬ್ಬ ಮಾಡುವಂಥ ಹಾಡುಗಳನ್ನ ಮಾಡಿದ್ದಾರೆ. ನಮ್ಮ ರಾಜ್ ವಿಜಯ್ ಅವ್ರದ್ದು ನಮ್ಮ ಚಾನಲ್ ಆಗಲೇ 4ನೇ ಸಿನಿಮಾ ಅಲ್ಲ ಸರ್? 4ನೇ ಸಿನಿಮಾ. ಸೊ ಥ್ಯಾಂಕ್ ಯು. ಹಿಂಗೆ ಕಂಟಿನ್ಯೂ ಆಗಲಿ. ನಿಮ್ಮೆಲ್ಲ ಸಿನಿಮಾಗಳು, ನಿಮ್ಮ ಬ್ಯಾನರ್ ಎಲ್ಲ ಸಿನಿಮಾಗಳು ನಮಗೆ ಬರಲಿ. ಸೊ ಆರಾಧ್ಯ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಿಥಿ ಸಿನಿಮಾದ ನಮ್ಮ ತಮ್ಮಣ್ಣ ಅವರು ಅಷ್ಟೇ ಸನ್ನಿವೇಶಗಳಿಗೆ ತಕ್ಕಾಗಿ ತುಂಬ ತಮಾಷೆಯಾಗಿ ತುಂಬ ಚೆನ್ನಾಗಿ ಒಂದು 2-3 ಸಾಂಗ್ಸ್ ಇದು ಸಾಂಗಲ್ಲೂ ಬಂದೋಗ್ತಾರೆ. ಜೊತೆಗೆ ಟ್ರೈಲರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಪ್ರೊಡ್ಯೂಸರ್ ಪಾಕೆಟ್ ತುಂಬಲಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಸಿನಿಮಾ ಮೇಲಿರಲಿ. ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ಶರಣಾರ್ಥಿಗಳು. ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಬಹಳಷ್ಟು ಒಂದು ತಂದೆ ತಾಯಿ ಮತ್ತು ಮಗಳ ಮಧ್ಯೆ ಇರತಕ್ಕಂಥ ಒಂದು ಸೆಂಟಿಮೆಂಟ್ ದೃಶ್ಯಗಳನ್ನ ನಿರ್ದೇಶಕರು ಮಾಡಿಸಿದ್ದಾರೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಹಾರೈಕೆ ಈ ಚಿತ್ರಕ್ಕಿರಲಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ವೇದಿಕೆ ಮೇಲೆ ನಮ್ಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ, ಪತ್ರಿಕೆ ಮಾಧ್ಯಮದವರಿಗೆ, ನಮ್ಮ ಹಿರಿಯವರಿಗೆಲ್ಲ ನಮಸ್ಕರಿಸುತ್ತಾ, ನನ್ನ ಈ ಚಿತ್ರದಲ್ಲಿ ಚೊಕ್ಕವಾಗಿ
ಒಂದು 4 ಸೀನ್ ಬಂದ್ರು ಚೊಕ್ಕವಾಗಿ ಮಾಡಿಕೊಟ್ಟ ಇದ್ದಾರೆ ನಮ್ಮ ವಿಜಯರಾಜ್. ಭಾರಿ ನಂಗೆ ಭಾರಿ ಇಷ್ಟ ಆಯಿತು. ಸಿನಿಮಾ ಪೂರ್ತಿ ಮಾಡ್ಬೇಕಂತ ಆಸೆ ಏನಿಲ್ಲ, ಬರಬೇಕು ಒಂದು 4 ದಿನ ಮಾಡಿದ್ರೆ ಅದೇ ಚೊಕ್ಕವಾಗಿದ್ರೆ ತಮ್ಮಣ್ಣ ಚೆನ್ನಾಗಿ ಮಾಡೋಣ ಅಂತ ಅಲ್ಲಿ ಪ್ರೇಕ್ಷಕರು ಗುರುತಿಸ್ಬೇಕು, ಅಷ್ಟೇ ಸಾಕು ನನಗೆ. ಅದೇ ನಮಗೆ ಭಾರಿ ಆಹ್ವಾನ ಕೊಟ್ಟಂಗೆ. ಸರ್, ಎಲ್ಲರೂ ಅವ್ರ ಹೆಸರು ಪಕ್ಕದಲ್ಲಿ ಊರ ಹೆಸರಾಗಲಿ ಅಥವಾ ಅವ್ರ ಅಪ್ಪನ ಅವ್ರ ತಾತಪ್ಪನ ಹೆಸರಾಗಲಿ ಇಟ್ಕೊತಾರೆ. ನಾನು ನನ್ನ ಪಕ್ಕದಲ್ಲಿ ದೇಶದ ಹೆಸರು ಇಟ್ಕೊಂಡಿದ್ದೀನಿ. ಭರತ್ ಒರಿಜಿನಲ್ ಹೆಸರು ಸರ್. 36 ಡೇಸ್. ಬಹಳ ವಿರಳ. ಇವತ್ತು 4 ಅಕ್ಷರ ಕಲಿತ ತಕ್ಷಣ ಎಲ್ಲ ಸಿಟಿ ಕಡೆ ಹೋಗುವಂಥ, ಸಿಟಿ ಕಡೆ ಮಾಡುವಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲ ಅಂದರೂ ಕೂಡ, ಕುಡಿಯೋಕ್ಕೆ ನೀರಿಲ್ಲ, ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂದರೂ ಕೂಡ ಜನ ಬೆಂಗಳೂರು ಬರಲಿಕ್ಕೆ ಯಾರೂ ನಿಲ್ಲಿಸ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲ ನಮ್ಮ ದೇಶದ ಇರುವಂಥ ಎಲ್ಲ ರಾಜ್ಯಗಳಿಂದ ಕೂಡ ನಮ್ಮ ಬೆಂಗಳೂರು ಬರ್ತಾ ಇರ್ತಕ್ಕಂಥವ್ರು. ಯಾಕೆ ಬೆಂಗಳೂರು ಬೆಳೀತಿದೆ ಅಂದರೆ ಎಲ್ಲರೂ ಕೂಡ ಬೆಂಗಳೂರೇ ಇಷ್ಟಪಡುವಂಥದ್ದು. ದುಡ್ಡಿದ್ದ ತಕ್ಷಣ ಚೆನ್ನಾಗಿ ಇಟ್ಕೋತೇನೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಳ್ಬಾರ್ದು. ಯಾಕೆ ಅಂದರೆ ದುಡ್ಡಿದ್ದವರು ಎಲ್ಲರೂ ದೊಡ್ಡವರು ಅಂತೇಳಿ ದೊಡ್ಡ ಮನಸ್ಥಿತಿ ಅಂತಲ್ಲ. ಯಾರು ಪ್ರೀತಿಯಿಂದ, ವಿಶ್ವಾಸದಿಂದ, ಒಳ್ಳೆಯ ಸಂಸ್ಕಾರವಾಗಿ ತನ್ನ ಹೆಣ್ಣು ಮಗಳನ್ನು ಆ ಮನೆಯಲ್ಲಿ ಸಾಕ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು. ಅದು ರೈತರು ಇರಲಿ, ಹಳ್ಳಿ ಇರಲಿ, ಸಿಟಿ ಇರಲಿ, ಯಾರಿಗೇ ಆಗಲಿ ಆ ಕೊಡುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡುವಂಥದ್ದಾದರೆ ಆ ರೈತನ ಬದುಕು ವಾಸನಾಗಲಿಕ್ಕೆ ಸಾಧ್ಯ. ಈಗ ನಮ್ಮ ಒಂದ್ಸಾರಿ ಚುಂಚನಗಿರಿ ಸ್ವಾಮಿಗಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿಸ್ಬೇಕು ಅಂತೇಳಿ ಒಂದು ವ್ಯವಸ್ಥೆನ ಇಟ್ಟಿದ್ರು. 200 ಜನ ಬಂದಿದ್ರು. ವಧುವ ಸಮಾವೇಶ 200 ಜನ ಬಂದಿದ್ರು. ಹಾಗೆ ಇವತ್ತು ರೈತರು ಅಂದರೆ ಏನೋ ಒಂದು ಜನ ಭಾಷಣ ಮಾಡ್ತಾರೆ, ರೈತರು ಹಾಗೆ ರೈತರು ಹೀಗೆ ಅಂತ. ಆದರೆ ರೈತನ ಪರಿಸ್ಥಿತಿಯನ್ನು ನೋಡುವಂಥದ್ದು ಸರ್ಕಾರಗಳಿರ್ಬೋದು, ರೈತರ ಬಗ್ಗೆ ಕಾಳಜಿ ಹೇಳ್ತಾರೆ, ರೈತರ ಬಗ್ಗೆ ಕಾಳಜಿಯನ್ನು ಮಾಡಿ ಮೂಲತವಾಗಿ ಅವರು ತಲುಪಿಸುವಂಥ ಕಾರ್ಯವನ್ನು ಮಾಡುವಂಥವ್ರು ಆಗಬೇಕು. ಹಾಗೆ ಇವತ್ತು ಈ ಸಿನಿಮಾ ಒಳಗಿರುವಂಥ ಏನು ಮಜಲುಗಳಿದೆಯಲ್ಲ, ಅದನ್ನು ಈ ನಮ್ಮ ನಾಡಿನ ಹಳ್ಳಿಯ ಜನಕ್ಕೆ ಮತ್ತು ಪಟ್ಟಣ ಜನಕ್ಕೆ, ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ನೀವೆಲ್ಲ ಈ ಸಮಿತಿಯ ಪ್ರಚಾರಕರು ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥದ್ದನ್ನು ತೋರಿಸಿ. ಕಂಡಿರೇನೈ ದೇವಾನ್ ದೇವತೆಗಳಿರ, ಕಂಡಿರೇನೈ ದೇವಾನ್ ದೇವತೆಗಳಿರ, ಕಂಡಿರೇನೈ ಸೂರ್ಯ ಚಂದ್ರಾದಿಗಳಿರ, ಕಂಡಿರೇನೈ ಶಬ್ದ ಮಾರುಷಿಗಳಿರ, ಕಂಡಿರೇನೈ ಶಬ್ದ ಮಾರುಷಿಗಳಿರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.